ಎಷ್ಟು ಮಂದಿ ಆನಂದ ಪಟ್ರಿ? ಗುಡ್, ವಂಡರ್ಫುಲ್ ಟೆಸ್ಟಿಮನಿ. ದೇವರವ್ರನ್ನು ಯೂಸ್ ಮಾಡ್ತಾ ಇದ್ದಾರೆ. ವಂಡರ್ಫುಲ್. ನಿಮ್ಮನ್ನು ಕೂಡ ಯೂಸ್ ಮಾಡ್ತಾರೆ. 40 ಚಾಪ್ಟರ್. ಒಂದು ಕೈ ಬರ್ತಾ ಇದೆ. ಕೆಲವು ಕೈಗಳು ಬಂದವು. ಹಾಗಾದ್ರೆ ಉರಿಯವರಾಗಿದ್ದೀರಿ ನೀವು. ಬೆಂಕಿಗೆ ಕಟ್ಟಿಗೆ ಎಷ್ಟು ಬೀಳ್ತದೆ ಅಷ್ಟು ಅದು ಉರಿಯುತ್ತದೆ. ದೇವರ ವಾಕ್ಯ ಎಷ್ಟು ನಿಮ್ಮ ಆತ್ಮದ ಒಳಗೆ ಪ್ರವೇಶಿಸ್ತದೆ, ಇಟ್ ವಿಲ್ ಬರ್ನ್. ಯು ಆರ್ ಗೋಯಿಂಗ್ ಟು ಬರ್ನ್ ಅಂಡ್ ಶೈನ್. ಕಮಾನ್ 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 ಹೇಳ್ರಿ, ನೀವು ಉರಿಯವರಾಗಿದ್ದೀರಿ. ಹೇಳ್ರಿ, ಉರಿಯವರಾಗಿದ್ದೀರಿ. ಹೇಳಿ, ನಾವು ಕ್ರಿಸ್ತನಲ್ಲಿ ಉರಿಯವರಾಗಿದ್ದೇವೆ. ದೇವರ ವಾಕ್ಯ ನಿಮ್ಮ ಆತ್ಮದ ಒಳಗೆ ಪ್ರವೇಶಿಸಿದಾಗ ನೀವು ಉರಿತೀರಿ. ಹಲ್ಲೆಲೂಯ. ನೀವು ಉರಿತೀರಿ, ಅನೇಕರನ್ನು ಉರಿಸ್ತೀರಿ. ಹಲೋ, ನೀವು ಮಾತ್ರ ಉರಿಯುವುದಲ್ಲ, ನೀವು ಇತರರನ್ನು ಉರಿಸ್ತೀರಿ. ನಿಮ್ಮ ಹತ್ತಿರ ಬಂದವರು ಕೋಲ್ಡ್ ಆಗಿರುವುದಿಲ್ಲ, ಅವರು ಕೂಡ ಉರಿತಾರೆ. ಮತ್ತು ಉರಿಯುವಂಥ ಸ್ಟೋವಿನ ಮೇಲೆ ನೊಣಗಳು ಬಂದು ಕೂತ್ಕೊಳ್ಳುವುದಿಲ್ಲ. ರೈಟ್? ಮಡಕೆಯ ಮೇಲೆ, ಉರಿಯುವಂಥ ಮಡಕೆಯ ಮೇಲೆ, ಪಾತ್ರೆಯ ಮೇಲೆ ಯಾವುದೇ ಒಂದು ನೊಣಗಳು ಬಂದು ಕೂತ್ಕೊಳ್ಳುವುದಿಲ್ಲ. ನೊಣಗಳು ಬಂದು ಕೂತ್ಕೊಳ್ಳುವಂಥದ್ದು ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಪಾತ್ರೆ ತಣ್ಣಗಾಗ್ತದೆ. ಪಾಸ್ಟರ್, ನನಗೆ ಕೆಟ್ಟ ಕೆಟ್ಟ ಆಲೋಚನೆ ಬರ್ತದೆ ಪಾಸ್ಟರ್, ಏನು ಮಾಡೋದು ಗೊತ್ತಿಲ್ಲ. ನೋ, ಸಿಂಪಲ್, ಉರಿ. ಕಮಾನ್, ಪಕ್ಕದವ್ರಿಗೆ ಹೇಳ್ರಿ, ಉರಿ. ನೀನು ಉರಿದಾಗ ಕೆಟ್ಟ ಆಲೋಚನೆಗಳು ತನ್ನಷ್ಟಕ್ಕೆ ಹಾರಿ ಹೋಗ್ತವೆ. ಯಾವಾಗ ನೀನು ತಣ್ಣಗಾಗ್ತಿ, ಆವಾಗ ಕೆಟ್ಟ ಆಲೋಚನೆಗಳು ನಿಮ್ಮನ್ನು ಆಕ್ರಮಣ ಮಾಡುತ್ತವೆ. ನಿಮಗೆ ಎಲ್ಲಿ ಹೋಗಬೇಕು ಹೋಗಲಿಕ್ಕೆ ಆಗುವುದಿಲ್ಲ, ಏನು ಮಾಡಬೇಕು ಮಾಡಲಿಕ್ಕೆ ಆಗುವುದಿಲ್ಲ. ಯಾವಾಗ ನೀವು ಉರಿತೀರಿ, ಯು ಕ್ಯಾನ್ ಡು ಆಲ್ ಥಿಂಗ್ಸ್ ಥ್ರೂ ಜೀಸಸ್ ಕ್ರೈಸ್ಟ್ ಹೂ ಸ್ಟ್ರೆಂಥನ್ ಯು. ಹೇಳ್ರಿ, ಐ ಕ್ಯಾನ್ ಡು ಆಲ್ ಥಿಂಗ್ಸ್. ಹೇಳ್ರಿ, ಐ ಕ್ಯಾನ್ ಡು ಆಲ್ ಥಿಂಗ್ಸ್. ಐ ಕ್ಯಾನ್ ಡು ಆಲ್ ಥಿಂಗ್ಸ್ ಥ್ರೂ ಜೀಸಸ್ ಕ್ರೈಸ್ಟ್ ಹೂ ಸ್ಟ್ರೆಂಥನ್ ಮೀ. ನೀವು ವಾಕ್ಯವನ್ನು ಓದಿದಾಗ ನೀವು ಆತನಲ್ಲಿ ಬಲಗೊಳ್ಳುತ್ತೀರಿ. ಯು ಆರ್ ಸ್ಟ್ರೆಂಥನಿಂಗ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಕ್ರಿಸ್ತನಲ್ಲಿ ಬಲಪಡಿಸ್ತೀರಿ. ಯು ಆರ್ ಗೋಯಿಂಗ್ ಟು ಸ್ಟ್ರಾಂಗ್. ಹಲ್ಲೆಲೂಯಾ. ಅದರಿಂದ ವಾಕ್ಯವನ್ನು ಓದುವಂಥ ತೀರ್ಮಾನ ಎವ್ರಿಡೇ ಮಾಡಿ. ಎಷ್ಟು ಮಂದಿ ಎವ್ರಿಡೇ ವಾಕ್ಯ ಓದ್ತೀರಿ? ಕೆಲವರು ಓದಿದರೆ ಓದಿದ್ರು, ಇಲ್ಲದ್ರೆ ಇಲ್ಲ. ಹಾಗೆ ಮಾಡಬೇಡ್ರಿ. ನಾನು 40 ಚಾಪ್ಟರ್ ಅಂತ ಹೇಳುವುದಿಲ್ಲ. 40 ಚಾಪ್ಟರ್ ಗುಡ್. ಅವರು ಓದ್ತಾ ಇದ್ದಾರೆ, ನಿಮಗೆ ಓದಿ ಅಂತ ಹೇಳಿದರು. ರೈಟ್? ಹಲೋ, ಕೇಳ್ತಾ ಇದ್ದೀರಾ? 40 ಚಾಪ್ಟರ್ ಅವರು ಓದ್ತಾ ಇದ್ದಾರೆ, ಆದ್ದರಿಂದ ಅವರು ಧೈರ್ಯವಾಗಿ ಹೇಳ್ಬೋದು ನೀವು ಓದಿರಿ ಅಂತ. ಎಷ್ಟು ಮಂದಿ 40 ಚಾಪ್ಟರ್ ಓದ್ತಾ ಇದ್ದೀರಿ? ಒಂದು ಕೈ ಮಾತ್ರ ಇದೆ, ಅವರು ಹೇಳ್ತಾರೆ. ಕುಮಾರನ್ ಓದ್ತಾ ಇದ್ದೀರಾ? ಹೌದು, ಕೆಲವೊಮ್ಮೆ ಓದ್ತೀರಿ, ತೊಂದರೆ ಇಲ್ಲ. ಅಟ್ಲೀಸ್ಟ್ 5 ಚಾಪ್ಟರ್ ಎಷ್ಟು ಮಂದಿ ಓದ್ತೀರಿ? ದೇವರು ನೋಡ್ತಾ ಇದ್ದಾನೆ. ಎಸ್, ಈಸ್ ವಾಚಿಂಗ್. 5 ಚಾಪ್ಟರ್ ಓದುದಿಲ್ಲ, ಅಟ್ಲೀಸ್ಟ್ 2 ಚಾಪ್ಟರ್ ಎಷ್ಟು ಮಂದಿ ಓದ್ತಾ ಇದ್ದೀರಿ? ಬಂಗಕ್ಕೆ ಕೆಲವು ಹೀಗೆ ಬರ್ತಾ ಉಂಟು, ಹೀಗೆ ಹಾಕಿರಿ ಕೈ, ದೇವರು ನೋಡ್ಲಿ ಕರೆಕ್ಟ್ ಆಗಿ. 2 ಚಾಪ್ಟರ್. ಅಯ್ಯೋ, ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ನಿಮ್ಗೆ ಎಷ್ಟು ಹೊತ್ತಿಗೆ ಇದೆ? ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ನಿಮಗೆ ಅಟ್ಲೀಸ್ಟ್ 15 ಮಿನಿಟ್ಸ್ ಬೇಕು, ರೈಟ್? ಒಂದು ಊಟ ಮಾಡಬೇಕಾದ್ರೆ 20 to ಅರ್ಧ ಗಂಟೆ ಬೇಕು. ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ, ಸಂಜೆ ಡಿನ್ನರ್, ಸಾಧಾರಣ 1.5 ಗಂಟೆ ಅದರಲ್ಲೇ ಹೋಗ್ತದೆ. 2 ಚಾಪ್ಟರ್ ಓದಲಿಕ್ಕೆ ಹಿಡಿಯುವುದು ಎಷ್ಟು? ಒಂದು 10 ನಿಮಿಷ ಅಷ್ಟೇ. ಎಷ್ಟು ಪಾಸ್ಟರ್, ಎಷ್ಟು ನಿಮಿಷ ಹಿಡಿದೆ? ಓನ್ಲಿ 10 ಮಿನಿಟ್ಸ್. ದೇವರ ಸನ್ನಿಧಾನದಲ್ಲಿ 10 ನಿಮಿಷಕ್ಕೆ ಟೈಮ್ ಇಲ್ವೋ? ನಿಮ್ಮ ಶರೀರಕ್ಕೆ ನೀವು ತುಂಬ ಕೊಡ್ತಾ ಇದ್ದೀರಿ. ವಾಟ್ ಅಬೌಟ್ ಯುವರ್ ಸ್ಪಿರಿಟ್? ಬೈಬಲ್ ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು, ಆತ್ಮವೇ ನೊಂದರೆ ಸಹಿಸುವವರು ಯಾರು? ಆತ್ಮವೇ ನೊಂದರೆ ಸಹಿಸುವವರು ಯಾರು? ಓದಿರಿ 18ನೇ ಅಧ್ಯಾಯ 14ನೇ ವಚನ.
ಜಾನೋಕ್ತಿ 8. ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು, ಆತ್ಮವೇ ನೊಂದರೆ ಸಹಿಸುವವರು ಯಾರು? ದ ಸ್ಪಿರಿಟ್ ಆಫ್ ಮ್ಯಾನ್ ವಿಲ್ ಸಸ್ಟೈನ್ ಹಿಮ್ ಇನ್ ಸಿಕ್ನೆಸ್, ಬಟ್ ಹೂ ಕ್ಯಾನ್ ಬೇರ್ ಎ ಬ್ರೋಕನ್ ಸ್ಪಿರಿಟ್? ರೈಟ್? ನಿಮ್ಮ ಆತ್ಮ ಸ್ಟ್ರಾಂಗ್ ಆಯ್ತು ಅಂತ ಹೇಳಿದರೆ, ನಿಮ್ಮ ಆತ್ಮ ಬಲಾಢ್ಯ ಆಯ್ತು ಅಂತ ಹೇಳಿದರೆ, ಎಲ್ಲ ಸಿಕ್ನೆಸ್ಗಳನ್ನು, ಡಿಮಾನಿಕ್ ಥಾಟ್ಸ್ಗಳನ್ನು, ಡಿಮಾನಿಕ್ ಆಲೋಚನೆಗಳನ್ನು ಎಲ್ಲವನ್ನು ಅದು ರೆಸಿಸ್ಟ್ ಮಾಡುತ್ತದೆ. ಅದಕ್ಕೆ ಬೈಬಲ್ ಹೇಳ್ತಿದೆ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ವಿ ಆರ್ ಲಿವಿಂಗ್ ಇನ್ 2 ವರ್ಲ್ಡ್, ಒಂದು ನ್ಯಾಚುರಲ್ ವರ್ಲ್ಡ್, ಅನದರ್ ಸ್ಪಿರಿಚುವಲ್ ವರ್ಲ್ಡ್. ನಾವು 2 ಲೋಕದಲ್ಲಿದ್ದೇವೆ. ನಮ್ಮ ಶರೀರ ಕಾಣುವಂಥ ಲೋಕದಲ್ಲಿದೆ, ನಮ್ಮ ಆತ್ಮ ಆತ್ಮಿಕ ಲೋಕದಲ್ಲಿದೆ. ಸೈತಾನನು ಆತ್ಮಿಕ ಲೋಕದಲ್ಲಿದ್ದಾನೆ. ಆತ್ಮಿಕ ಲೋಕದಲ್ಲಿ ಆತನು ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ. ಬೈಬಲ್ ಹೇಳ್ತೀವಿ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ದಿಸ್ ಅ ವರ್ಡ್, ಹುಡುಕುತ್ತಾ ತಿರುಗುತ್ತಾನೆ. ನೆಕ್ಸ್ಟ್ ಏನು ಹೇಳ್ತದೆ? ನೀವು ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನನ್ನು ಎದುರಿಸಿರಿ. ಕಮಾನ್ ಹೇಳ್ರಿ, ಎದುರಿಸಿರಿ. ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು, ನಂಬಿಕೆಯಲ್ಲಿ ದೃಢವಾಗಬೇಕಾದ್ರೆ, ನಂಬಿಕೆ ಬರಬೇಕಾದ್ರೆ ಏನು ಮಾಡಬೇಕು? ಯು ನಾಟ್ ಹಿಯರ್ ದ ವರ್ಡ್ ಆಫ್ ಗಾಡ್. Faith cometh by hearing, and hearing by the word. Without faith you cannot resist him. ನಂಬಿಕೆ ಇಲ್ಲ ಅಂತ ಹೇಳಿದರೆ ನೀನು ಅವನನ್ನು ಎದುರಿಸಲಿಕ್ಕೆ ಆಗುವುದಿಲ್ಲ. ನಂಬಿಕೆ ಬೇಕಂತ ಹೇಳಿದರೆ ನೀನು ಕಂಟಿನ್ಯೂ ಆಗಿ ವಾಕ್ಯ ಕೇಳಬೇಕು, ವಾಕ್ಯ ಓದಬೇಕು. ನಂಬಿಕೆ ಎಂಬುವಂಥದ್ದು ಸ್ಪಿರಿಚುವಲ್ ಎಬಿಲಿಟಿ. ನಂಬಿಕೆ ಎಂಬುವಂಥದ್ದು ನಿಮ್ಮ ಆತ್ಮಿಕ ಸಾಮರ್ಥ್ಯ. ನಂಬಿಕೆ ಎಂಬುವಂಥದ್ದು ನೀವು ಕ್ರಿಸ್ತನಲ್ಲಿ ದೃಢವಾಗುವಂಥದ್ದು. ನಂಬಿಕೆ ಎಂಬುವಂಥದ್ದು ಆತ್ಮವಾಗಿದೆ. ನೀವು ದೃಢವಾಗುತ್ತೀರಿ ನಂಬಿಕೆಯಲ್ಲಿ, ನೀವು ಆತ್ಮದಲ್ಲಿ ಪುಷ್ಟರಾಗುತ್ತೀರಿ. ಎನಿ ಥಾಟ್ಸ್ ಕಮ್, ಯು ಕ್ಯಾನ್ ರೆಸಿಸ್ಟ್. ಅದಕ್ಕೆ ಬೈಬಲ್ ದೇವರಿಂದ ಹುಟ್ಟಿರುವಂಥದ್ದು ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವುದಂದರೆ ಅದು ನಮ್ಮ ನಂಬಿಕೆ. ವಾಟ್ ಎವರ್ ಇಸ್ ದ ಬಾರ್ನ್ ಆಫ್ ಗಾಡ್ ಈಸ್ ಓವರ್ಕಮ್ ದ ವರ್ಲ್ಡ್. ಓವರ್ಕಮ್ ದ ವರ್ಲ್ಡ್. This is the victory. The overcome the world is our faith. This is the victory. ಇದೇ ನಮ್ಮ ಜಯವಾಗಿದೆ, ಅದು ನಮ್ಮ ನಂಬಿಕೆ. ಕಮಾನ್ ಹೇಳ್ರಿ, ನಂಬಿಕೆ. ಅದಕ್ಕೋಸ್ಕರ ಕೆಲವೊಮ್ಮೆ ನಾವು ಫಾಸ್ಟಿಂಗ್ ಪ್ರೇಯರ್ ಮಾಡ್ತೇವೆ. ಯಾಕೆ? ನಮ್ಮ ನಂಬಿಕೆ ದೃಢವಾಗುವುದಕ್ಕೋಸ್ಕರ, ನಾವು ಆತ್ಮದಲ್ಲಿ ಉರಿಯುವುದಕ್ಕೋಸ್ಕರ, ತಣ್ಣಗಾದವರು ಉರಿಯುವುದಕ್ಕೋಸ್ಕರ. ಯಾವಾಗ ನೀವು ಫಾಸ್ಟ್ ಅಂಡ್ ಪ್ರೇ, ನಿಮ್ಮ ಸಮಯವನ್ನು ದೇವರಿಗೆ ಸಪ್ರೇಟ್ ಮಾಡಿಕೊಂಡು ನೀವು ಕಳೆಯುತ್ತೀರಿ, ಆಗ ನೀವು ಆತ್ಮದಲ್ಲಿ ಉರಿಯುತ್ತೀರಿ. ಆತ್ಮಿಕ ಬೆಳಕು ಪ್ರಜ್ವಲಿಸ್ತದೆ. ನೀವು ಆತ್ಮಿಕ ಸಂಗತಿಗಳನ್ನು ಸ್ವಾಭಾವಿಕ ಲೋಕದಲ್ಲಿ ನೋಡಿದ ಹಾಗೆ ನೋಡುತ್ತೀರಿ, ಗ್ರಹಿಸ್ತೀರಿ. ಎನಿ ಪ್ರಾಬ್ಲಮ್ ಕಮ್ಸ್, ನಿಮಗೆ ಗೊತ್ತಾಗ್ತದೆ ಇದರ ಹಿಂದೆ ಡಿಮನ್ಸ್ಗಳು. ಇಮಿಡಿಯೇಟ್ಲಿ ನೀವು ಹೇಳ್ತೀರಿ, ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಕಮಾನ್ ಹೇಳ್ರಿ, ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿರುವ ಪವಿತ್ರ ಆತ್ಮನು ಲೋಕದಲ್ಲಿರುವ ಎಲ್ಲ ದುರಾತ್ಮಗಳಿಗಿಂತ, ಹೇಳಿ, ಎಲ್ಲ ದುರಾತ್ಮಗಳಿಗಿಂತ ಹೆಚ್ಚಿನವನು, ಹೆಚ್ಚಿನವನು, ಹೆಚ್ಚಿನವನು. ನೀವೇನು ಮಾಡುತ್ತೀರಿ? ಲೋಕದಲ್ಲಿರುವ ಆತ್ಮನ ಮೇಲೆ ದೊರೆತನ ಮಾಡುತ್ತೀರಿ, ಕೊರತೆಯ ಆತ್ಮನ ಮೇಲೆ ದೊರೆತನ ಮಾಡುತ್ತೀರಿ, ವಿಚ್ ಕ್ರಾಫ್ಟ್ಗಳ ಮೇಲೆ ದೊರೆತನ ಮಾಡುತ್ತೀರಿ, ರೋಗದ ಮೇಲೆ ನೀವು ದೊರೆತನ ಮಾಡುತ್ತೀರಿ, ಕ್ಯಾನ್ಸರ್ನ ಮೇಲೆ ನೀವು ದೊರೆತನ ಮಾಡುತ್ತೀರಿ. ಹಲೋ, ಕ್ಯಾನ್ಸರ್ ನಿಮ್ಮನ್ನು ಆಳಲಾಗುವುದಿಲ್ಲ, ಬಿಟರ್ನೆಸ್ ನಿಮ್ಮನ್ನು ಆಳಲಾಗುವುದಿಲ್ಲ. ಕ್ಯಾನ್ಸರಿಗೆ ಯಾವ ಡೋರ್ ಗೊತ್ತುಂಟ? ಬಿಟರ್ನೆಸ್. ಇನ್ನೊಬ್ಬರ ಬಗ್ಗೆ ಇರುವಂಥ ಕಹಿ ಭಾವನೆ, ಇನ್ನೊಬ್ಬರ ಬಗ್ಗೆ ಇರುವಂಥ ಬಿಟರ್ನೆಸ್. ಯಾರೋ ನಿಮಗೆ ಹರ್ಟ್ ಮಾಡಿದ್ದಾರೆ, ಯಾರೋ ನಿಮಗೆ ನೋವು ಮಾಡಿದ್ದಾರೆ, ಯು ಟ್ರೈ ಟು ರೆಸಿಸ್ಟ್ ಬಟ್ ಯು ಕ್ಯಾನಾಟ್. ರೆಸಿಸ್ಟ್ ಮಾಡಬೇಕಂತ ಹೇಳಿದ್ರೆ ನೀವು ಆತ್ಮದಲ್ಲಿ ಬಲ ಹೊಂದಬೇಕು. ದೆನ್ ಯು ಕ್ಯಾನ್ ರೆಸಿಸ್ಟ್ ದ ಸ್ಪಿರಿಟ್ ಆಫ್ ಬಿಟರ್ನೆಸ್.
ಬಿಟ್ಟರ್ನೆಸ್ ಎಂಬುವಂಥದ್ದು ಆತ್ಮ, ಅನ್ಫರ್ಗಿವ್ನೆಸ್ ಎಂಬುವಂಥದ್ದು ಆತ್ಮ. ಬಟ್ ಆ ಆತ್ಮ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಹಾಕಿ ನಿಮ್ಮ ಭಾವನೆಗಳಲ್ಲಿ ಪ್ರವೇಶಿಸಿ ನಿಮ್ಮ ಫೀಲಿಂಗ್ಗಳಲ್ಲಿ ಫೀಲ್ ಮಾಡಿ ನಿಮಗೆ ಅನಿಸ್ತದೆ ನನಗೇ ಏನು ಅವನ ಮೇಲೆ ಕೈ ಭಾವನೆ ಆಗ್ತದ ಅಂತ. ನೋ, ಅದರ ಹಿಂದೆ ಇರುವಂಥದ್ದು ದುರಾತ್ಮ. ಯಾವಾಗ ನೀವು ವಾಕ್ಯವನ್ನು ಓದ್ತೀರಿ, ನಿಮ್ಮ ಆತ್ಮವನ್ನು ಚುರುಕುಗೊಳಿಸ್ತೀರಿ, ಆಗ ನಿಮ್ಗೆ ವಿವೇಚನೆ ಸಿಗ್ತದೆ. ಈ ಬಿಟ್ಟರ್ನೆಸ್ ಎಂಬುವಂಥದ್ದು ಆತ್ಮ. ಹೇಗೆ ನೀವು ಎದುರಿಸ್ತೀರಿ? ನಾನು ಪ್ರೀತಿ ಸ್ವರೂಪಿಯಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಗನಾಗಿ ಕ್ರಿಸ್ತನಲ್ಲಿ ಹುಟ್ಟಿದವನಾಗಿದ್ದೇನೆ. ಯೇಸುವಿನ ನಾಮದಲ್ಲಿ ಯಾರ ವಿಷಯದಲ್ಲಿ ಕಹಿ ಭಾವನೆಯು ನನ್ನ ದೇಹವನ್ನು ನನ್ನ ಮನಸ್ಸನ್ನು ಆಳಲು ಆಗುವುದಿಲ್ಲ. ಐ ಲವ್ ಎವ್ರಿಬಡಿ. ಸಿಹಿ ಜೇನಿಗಿಂತ ಮಧುರವಾದುದು, ಒಕ್ಕಿ ಹರಿಯುವಂತ ಪ್ರೀತಿ ನಿನ್ನದು. ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಯೇಸುವೇ ನಿನ್ನ ನಾಮವು. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು. ನಿನಗೆ ಸಾಟ ಇಲ್ಲ ಒಬ್ಬರು, ರಕ್ಷಕ ನೀನೇನೆ ನನ್ನ ಬಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಕರಗಳೆತ್ತಿ ಆರಾಧಿಸುವೆನು. ಹಲ್ಲೆಲೂಯಾ. ಹೇಳ್ರಿ, ಯಾರ ವಿಷಯದಲ್ಲಿ ನಾವು ಕಹಿ ಭಾವನೆ ಇಡುವುದೇ ಇಲ್ಲ. ನಾವು ಯಾಕೆ ಪರ್ಸನಲ್ ಆಗಿ ಪ್ರಾರ್ಥನೆ ಮಾಡೋದಂತ ಹೇಳಿದ್ರೆ, ಈ ಆತ್ಮಗಳೊಟ್ಟಿಗೆ ನಾವು ಡೀಲ್ ಮಾಡಲಿಕ್ಕೆ. ಅದಕ್ಕೆ ಬೈಬಲ್ ಹೇಳ್ತದೆ, ಸೈತಾನನು ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಯಾರ ನುಂಗಲೆಂದು ಹುಡುಕುತ್ತಾ ತಿರುಗುತ್ತಾನೆ. ಯಾರ ಒಳಗೆ ಬಿಟ್ಟರ್ನೆಸ್ ಇದೆ? ಬಿಟ್ಟರ್ನೆಸ್ ಯಾರ ವಿಷಯದಲ್ಲಿ? ಒಂದಿನ ನಾನು ಬೆಂಗಳೂರಿನಿಂದ ಹೋಲ್ ನೈಟ್ ಟ್ರಾವೆಲ್ ಮಾಡಿ ಬಂದೆ. ಹೋಲ್ ನೈಟ್ ಟ್ರಾವೆಲ್ ಮಾಡಿ ಬಂದಾಗ ನನ್ನ ಹೋಲ್ ಮೆಸೇಜ್ ಇತ್ತು, ದ ಲವ್ ಆಫ್ ಗಾಡ್. ನನಗಿವತ್ತಿಗೂ ಆ ಮೆಸೇಜ್ ನೆನಪಿದೆ. ಜಾನೋಕ್ತಿ 3ನೇ ಅಧ್ಯಾಯ, ಕಂದ ಓದಿ. ಜಾನೋಕ್ತಿ 3ನೇ ಅಧ್ಯಾಯ. ಕಂದ, ನನ್ನ ಉಪದೇಶವನ್ನು ಮರಿಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ದೇವರು ಹೇಳ್ತಾನೆ, ಕಂದ ನನ್ನ ಉಪದೇಶವನ್ನು ಮರಿಬೇಡ. ಕಮಲಲ್ಲಿ, ನನ್ನ ಉಪದೇಶವನ್ನು ಮರಿಬೇಡ. ಹೇಳಿ, ವಾಕ್ಯವನ್ನು ಮರಿಬೇಡ. ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಆತನ ಆಜ್ಞೆಗಳು ಯಾವುದು? ಆತನ ಆಜ್ಞೆಗಳು ಎರಡೇ. ಒಂದು, ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುವುದೇ ಮೊದಲನೇ ಆಜ್ಞೆ, ರೈಟ್. ಎರಡನೇ ಆಜ್ಞೆ ಯಾವುದಂತಂದರೆ, ನನ್ನನ್ನು ಪ್ರೀತಿ ಮಾಡಿದಂತೆ ನನ್ನ ನೆರೆಯವನನ್ನು ನಾನು ಪ್ರೀತಿ ಮಾಡು. ಎರಡೇ ಆಜ್ಞೆ. ನಿನ್ನನ್ನು ಪ್ರೀತಿ ಮಾಡಿದಂತೆ ಇನ್ನೊಬ್ಬರನ್ನು ಪ್ರೀತಿ ಮಾಡುವಂಥದ್ದು, ದಟ್ ಇಸ್ ಅ ರಾಯಲ್ ಲಾ. ಪ್ರೈಸ್ ಗಾಡ್. ನಾನು ಆ ದಿವಸ ಪ್ರೀತಿ ಮಾಡಿದೆ. ಒಬ್ಬನನ್ನು ದೂರಲಿಕ್ಕೆ 1000 ರೀಸನ್ಗಳಿರ್ಬೋದು, 1000 ಕಾರಣಗಳಿರ್ಬೋದು. ಬಟ್ ಫಾರ್ಗಿವ್. ಫಾರ್ಗಿವ್ ಅಂದರೆ, ನೀನು ಪ್ರೀತಿ ಮಾಡೋದಂದರೆ ನಿನ್ನ ಹೊಟ್ಟೆಯ ಒಳಗಿಂದ, ಆತ್ಮದ ಒಳಗಿಂದ ಯು ಆರ್ ರಿಲೀಸಿಂಗ್ ಲೈಫ್ ಆಫ್ ಗಾಡ್. ನಿನ್ನ ಆತ್ಮದ ಒಳಗಿಂದ ಏನು ಮಾಡುತ್ತಿ? ದೇವರ ಪ್ರೀತಿಯೇ ನೀನು ರಿಲೀಸ್ ಮಾಡುತ್ತಿ. ಯಾಕಂದ್ರೆ ನಿನ್ನ ಆತ್ಮ ದೇವರ ಆತ್ಮ ಒಂದು ಆತ್ಮವಾಗಿದೆ. ಯು ಆರ್ ರಿಲೀಸಿಂಗ್ ಸಮಥಿಂಗ್, ದ ಲೈಫ್, ಲವ್ ಆಫ್ ಗಾಡ್. ಯು ಹ್ಯಾವ್ ಟು ಡಿಸೈಡ್. ನೀನು ಫೇತಲ್ಲಿ ತೀರ್ಮಾನ ಮಾಡಬೇಕು. ಫಾರ್ಗಿವ್.
ನಾನು ದಿವಸ ಪ್ರೀಚ್ ಮಾಡಿದೆ, ಬಿಟರ್ನೆಸ್ಸಿಗೆ, ಕ್ಯಾನ್ಸರ್ಗೆ ಮೂಲ ಕಾರಣ ಕಹಿ ಭಾವನೆ. ಆ ದಿವಸ ನಾನು ಪ್ರೀಚ್ ಮಾಡಿದೆ. ನಮ್ಮ ಸಭೆಯಲ್ಲಿ ಎಷ್ಟು ಮಂದಿ ನೆನಪಿದೆ ಆ ಮೆಸೇಜ್? ನೀವು ಮೆಸೇಜನ್ನು ನೆನಪಿಟ್ಟುಕೊಳ್ಬೇಕು. ಮೇಲೆ ಹಾಕಿ, ಸರಿ ಕೈ ಮೇಲೆ ಹಾಕಿ. ಎಷ್ಟು ಮಂದಿಗೆ ಕ್ಯಾನ್ಸರ್ ಬೇಡ ಅಂತ ಹೇಳಿದೆ, ಡಿಕ್ಲೇರ್ ಮಾಡಿದೆ? ನೆನಪಿದೆಯಾ? ಸಭೆಯಲ್ಲಿ ಎಷ್ಟು ಮಂದಿಗೆ ನಿಮಗೆ ಕ್ಯಾನ್ಸರ್ ಬೇಡ ಮಾರ್ನಿಂಗ್ ಬಂದು ಹೇಳಿ? ಹಾಗೆಲ್ಲರೂ ಕೈ ಮೇಲೆ ಹಾಕಿದ್ರು. ಹಾಗಾದರೆ ವಿದೌಟ್ ಕಂಡೀಷನ್ ಕ್ಷಮಿಸಿ, ವಿದೌಟ್ ಕಂಡೀಷನ್ ಕ್ಷಮಿಸಿ. ಅಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದ ಆ ದಿವಸ, ಅವನು ಸಹ ಕೈ ಎತ್ತಿದ್ದ. ಅವನ ಕಂಡೀಷನ್ ಏನಂತ ನನಗೆ ಗೊತ್ತಿಲ್ಲ. ಅವನು ಸುಮಾರು ವರ್ಷಗಳ ಹಿಂದೆ ರಕ್ಷಣೆ ಹೊಂದಿದಾಗ ಯಾವುದೇ ಒಂದು ವ್ಯವಹಾರದಲ್ಲಿ ಅವನಿಗೆ 4 ಲಕ್ಷಕ್ಕೆ ಒಬ್ಬ ವ್ಯಕ್ತಿ ಮೋಸ ಮಾಡಿದ. ಇವನಿಗೆ 10 ವರ್ಷಗಳ ಹಿಂದೆ ಏನಿತ್ತು ಅಂದರೆ ಬ್ಲಡ್ ಕ್ಯಾನ್ಸರ್ ಇತ್ತು. ಇವನು ಸಂಪೂರ್ಣವಾಗಿ ಅದಕ್ಕೋಸ್ಕರ ದೇವರಿಗೆ ಸಮರ್ಪಣೆ ಮಾಡಿ, ದೇವರಿಗೆ ತನ್ನ ಜೀವಿತವನ್ನು ಕೊಟ್ಟು ಆತನು ಬದುಕಿದ. ಅವನ ಕ್ಯಾನ್ಸರ್ ಗುಣ ಆಯಿತು. ಆಫ್ಟರ್ 10 years, 10 ವರ್ಷದ ನಂತರ ಈ ಒಂದು ಘಟನೆ ಆಯಿತು. ಏನೋ ವ್ಯವಹಾರದಲ್ಲಿ ಇವನಿಗೆ ಸಂಪೂರ್ಣವಾಗಿ ಅವನ ಮೇಲೆ ಬಿಟರ್ನೆಸ್ ಸ್ಟಾರ್ಟ್ ಆಯಿತು. ಕೆಲವು ದಿನ ಆದ ನಂತರ ಇವನ ಬಾಯಲ್ಲಿ ಬ್ಲಡ್ ವಾಮಿಟಿಂಗ್ ಸ್ಟಾರ್ಟ್ ಆಗ್ತಾ ಉಂಟು. ಮದ್ದಿಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಹೋಗ್ತಾ ಇದ್ದಾರೆ, ಇಲ್ಲಿ ಹೋಗ್ತಾ ಇದ್ದಾರೆ, ರೈಟ್. ಕಡೆಗೆ ಇಲ್ಲಿ ಬಂದರು. ನನಗೆ ಬಿಲ್ಕುಲ್ ಹೇಳಲಿಲ್ಲ, ಸಪೂರಾಗಿದ್ದಾನೆ. ಏನು ಸಪೂರಾಗಿದೆ ಅಂತ ಕೇಳಿದ್ರು. ಆ ದಿವಸ ನಾನು ಬ್ಯುಸಿ ಇದ್ದೆ, ಬಂದಿದ್ದೆ ಮಾತ್ರ ಮಾರ್ನಿಂಗ್. ಜಸ್ಟ್ ಈ ಮೆಸೇಜ್ ಪ್ರೀಚ್ ಮಾಡಿದೆ, ಡಿಕ್ಲೇರ್ ಮಾಡಿದೆ, ಹೋದೆ. ಇಮಿಡಿಯೇಟ್ಲಿ ಅವನ ಮೆಸೇಜ್ ಕೇಳುವಾಗಲೇ ರಿಪೆಂಟ್ ಆದ. ಆ ವ್ಯಕ್ತಿಯನ್ನು ಹಾರ್ಟ್ಫುಲ್ ಆಗಿ ಕ್ಷಮಿಸಿದ. ನನ್ನಲ್ಲಿರುವ ಪ್ರೀತಿಯು ಎಲ್ಲ ದ್ವೇಷಗಳಿಗಿಂತ ಹೆಚ್ಚಿನದ್ದು. ಯಾವಾಗ ನೀವು ನಂಬುತ್ತೀರಿ, ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಪ್ರೀತಿ ಹರಿಯುತ್ತದೆ. ಬಿಟರ್ನೆಸ್ನ ಆತ್ಮ ಬಿಟ್ಟು ಹೋಗ್ತದೆ. ಕ್ಯಾನ್ಸರ್ ಬಿಟ್ಟು ಹೋಯಿತು. ಆಫ್ಟರ್ 2 weeks ಅವನು ಸ್ಟ್ರಾಂಗ್ ಆದ. ಚೆಕ್ ಮಾಡುವಾಗ ನೋ ಕ್ಯಾನ್ಸರ್. ಕೇವಲ ಕ್ಷಮಿಸಿದಾಗ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಗೋಸ್ಕರ ದೇವರು ಮಾತಾಡುತ್ತಾನೆ. ಇವತ್ತು ನಾನು ಮಾತಾಡ್ತೇನೆ, ಆದರೆ ಗಾಡ್ ಇಸ್ ಸ್ಪೀಕಿಂಗ್ ಟು ಸಂಬಡಿ. ನಿಮ್ಮ ಹತ್ರ ದೇವರು ಯಾರ ಹತ್ರ ಮಾತಾಡುತ್ತಾನೆ. ಅದಕ್ಕೆ ಹೀಲಿಂಗ್ ಪ್ರೇಯರ್ ಅಲ್ಲ, ಹೀಲಿಂಗ್ ರಿವರ್ ನಿಮ್ಮ ಒಳಗಿದೆ. ಹೀಲಿಂಗ್ ರಿವರ್ ನಿಮ್ಮ ಒಳಗಿದೆ. ನಿಮ್ಮ ಒಳಗಿದ್ದ ರಿವರ್ ಅನ್ನು ರಿಲೀಸ್ ಮಾಡ್ರಿ ಅಷ್ಟೇ. ಫಾರ್ಗಿವ್ ದೆಮ್. ಮೇ ಬಿ 1000 ರೀಸನ್ ಇರ್ಬೋದು ಆ ವ್ಯಕ್ತಿಯನ್ನು ಕ್ಷಮಿಸಲಿಕ್ಕೆ. ಕ್ಷಮಿಸಿರಿ. ಹಲ್ಲೆಲೂಯಾ. ನೀವು ಕ್ಷಮಿಸಿದಂತ ಬೇರೆಯವರಿಗೆ ತೋರ್ಪಟಿಕೆಗೆ ನಟನೆ ಮಾಡಬೇಡ್ರಿ. ನಿಮ್ಮ ಆರೋಗ್ಯಕ್ಕೋಸ್ಕರ ಕ್ಷಮಿಸಿರಿ. ನೀವು ಬದುಕುವುದಕ್ಕೋಸ್ಕರ ಕ್ಷಮಿಸಿರಿ. ಹಲ್ಲೆಲೂಯಾ. ನೀವು ಜೀವಿಸೋದಕ್ಕೋಸ್ಕರ ಕ್ಷಮಿಸಿರಿ. ಹಲೋ. ಎಲ್ಲರ ಹತ್ರ ನಾವು ಸಮಾಧಾನವಾಗಿರುತ್ತೇವೆ, ಎಲ್ಲರ ಹತ್ರ ಪ್ರೀತಿಯಲ್ಲಿದೆ. ಮಾತ್ರ ಒಬ್ಬ ವ್ಯಕ್ತಿ ಒಳಗಿಂದ ಇದ್ದಾನೆ, ಗೊತ್ತಿಲ್ಲ ಯಾರಂತ. ನಿಮ್ಗೆ ಗೊತ್ತು, ನೆನಪು ಮಾಡ್ರಿ. ಆ ವ್ಯಕ್ತಿಯ ವಿಷಯದಲ್ಲಿ ಮಾತಾಡಿದಾಗ ನಿಮ್ಗೆ ಇರಿಟೇಟ್ ಆಗ್ತದೆ. ದಟ್ ಮೀನ್ಸ್ ಆ ಬಿಟರ್ನೆಸ್ ಒಳಗೆ ಕೂತ್ಕೊಂಡಿದೆ. ಆ ವ್ಯಕ್ತಿಯೊಟ್ಟಿಗೆ ಡೀಲ್ ಮಾಡೋದು ಹೇಗೆಂದರೆ, ನಿಮ್ಮ ಒಳಗಿನ ಕೋಣೆಗೆ ಹೋಗಿರಿ, ಡೀಲ್ ಮಾಡಿ. ಲಾರ್ಡ್, ಐ ಲವ್ ದಿಸ್ ಪರ್ಸನ್. ನನ್ನಲ್ಲಿರುವ ಪ್ರೀತಿಯು ಆ ವ್ಯಕ್ತಿಯಲ್ಲಿರುವ ದ್ವೇಷ, ಆ ವ್ಯಕ್ತಿಯಲ್ಲಿರುವ ಹಿಂಸೆ ಆತ್ಮಗಿಂತ ಹೆಚ್ಚಿನವನು. ಲಾರ್ಡ್, ವಿದೌಟ್ ಕಂಡೀಷನ್ ಐ ಲವ್ ದಟ್ ಪರ್ಸನ್, ಐ ಬ್ಲೆಸ್ ದಿಸ್ ಪರ್ಸನ್. ನೀವು ಹೇಳುತ್ತಿರುವಾಗ ರಿವರ್ ಎಲ್ಲಿಂದ ಹೊರಡುತ್ತದೆ? ಒಂದು ತೋಡು ಕ್ಲೀನ್ ಆಗಬೇಕಾದ್ರೆ ನೀರು ಬಿಡ್ರಿ, ತನ್ನಷ್ಟಕ್ಕೆ ಆ ತೋಡು ಕ್ಲೀನ್ ಆಗ್ತದೆ. ಕೇಳ್ತಾ ಇದ್ದೀರಾ? ಹಲೋ. ಒಂದು ತೋಡು ಅಂದರೆ ಗೊತ್ತಿದ? ಒಂದು ಕಾಲುವೆ ಕ್ಲೀನ್ ಆಗಬೇಕಾದ್ರೆ, ಒಂದು ಚರಂಡಿ, ಓಕೆ, ಚರಂಡಿ ಕ್ಲೀನ್ ಆಗಬೇಕಾದ್ರೆ ಶುದ್ಧ ನೀರನ್ನು ಬಿಡಿರಿ. ನೀವು ನೀರು ಬಿಟ್ಟಾಗ ಎಲ್ಲ ಕ್ಲೀನ್ ಆಗಿ ಹೋಗ್ತದೆ. ಎವ್ರಿಥಿಂಗ್ ಕ್ಲೀನ್.
ಅದೇ ರೀತಿ ನಿಮ್ಮ ಎಲ್ಲ ಸಮಸ್ಯೆಗಳು ಬಿಟ್ಟು ಹೋಗಬೇಕಾದ್ರೆ ನಿಮ್ಮ ಒಳಗೆ ಒಂದು ನದಿ ಇದೆ, ಒಂದು ನದಿ ಇದೆ. ಅದರ ಕಾಲುವೆಗಳು ಪಾರಾತ್ಮನ ನಿವಾಸ ಸ್ಥಾನದಿಂದ ಹರಿದು ದೇವನಗರವನ್ನು ಸಂತೋಷಪಡಿಸುತ್ತದೆ. ಯು ಆರ್ ದಟ್ ಸಿಟಿ. ದೇವರ ನಿವಾಸ ಸ್ಥಾನ ನಿಮ್ಮ ಒಳಗಿದೆ. ನಿಮ್ಮ ಒಳಗಿಂದ ಒಂದು ನದಿ ಹರಿಯುತ್ತದೆ, ಸಮಾಧಾನದ ನದಿ, ಪ್ರೀತಿಯ ನದಿ, ಕರುಣೆಯ ನದಿ ನಿಮ್ಮ ಒಳಗಿಂದ ಹರಿಯುತ್ತದೆ. ಯಾವಾಗ ನಿಮ್ಮ ಒಳಗಿಂದ ಹರಿಯುತ್ತದೆ, ಯು ವಿಲ್ ವಾಕ್ ಇನ್ ವಿಕ್ಟರಿ. ನಿಮ್ಮ ಹತ್ರ ಸ್ಕ್ರಿಪ್ಚರ್ ನಾಲೆಜ್ ತುಂಬ ಇರಬಹುದು. ದ ಪ್ರಾಕ್ಟಿಕಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಕ್ಟಿಕಲ್ಗೆ ದೇವರು, ನೀವು ವಾಕ್ಯವನ್ನು ಕೇಳುವಾಗ, ನಿಮ್ಮ ಆತ್ಮಕ್ಕೆ ದೇವರು ಪ್ರೀಚ್ ಮಾಡುವಾಗ ಕೃಪೆಯನ್ನು ವರ್ಗಾವಣೆ ಮಾಡುತ್ತಾನೆ. ಕೃಪೆಯನ್ನು ವರ್ಗಾವಣೆ ಮಾಡಿದಾಗ ನಿಮ್ಮ ಹತ್ರ ಏನು ಮಾಡಲಿಕ್ಕೆ ಆಗಲಿಲ್ಲ ಅದನ್ನು ಮಾಡಲಿಕ್ಕೆ ನೀವು ಒಳಗಿಂದ ಹೇಳ್ತೀರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ಸಭೆಯಾಗಿ ಸೇರುವುದು, ಅದಕ್ಕೋಸ್ಕರ ನಾವು ಪಾಸ್ಟಿಂಗ್ ಅಲ್ಲಿ ಸೇರುವಂಥದ್ದು. ಯಾಕೆ ಸೇರುವಂಥದ್ದು? ಫಸ್ಟ್ ನಮ್ಮನ್ನು ಕ್ಲಿಯರ್ ಮಾಡಿದಾಗ ರಿವೈವಲ್ ಅಲ್ಲೇ ಇದೆ. ನೀವು ಉರಿದರೆ ನೀವು ಅನೇಕರನ್ನು ಉರಿಸ್ತೀರಿ. ಇದ್ದ ವ್ಯಕ್ತಿ ಕೋಲ್ಡ್ ಆದರೆ ಪಕ್ಕದಲ್ಲಿ ಇದ್ದವರು ಇನ್ನೂ ಕೋಲ್ಡ್ ಆಗ್ತಾರೆ. ಹಲೋ, ಇದ್ದೀರಾ ಇಲ್ಲಿ? ಹೇಳ್ರಿ, ನಾನು ಉರಿದರೆ ನಾನು ಅನೇಕರನ್ನು ಉರಿಸುವನಾಗಿದ್ದೇನೆ. ನೀವು ಉತ್ತೇಜನಗೊಂಡರೆ ನೀವು ಅನೇಕರನ್ನು ಉತ್ತೇಜನಗೊಳಿಸ್ತೀರಿ. ನೀವು ಸಂತೈಸಲ್ಪಟ್ಟರೆ ನೀವು ಅನೇಕರು ಸಂತೈಸ್ತೀರಿ. ನೀವೇ ಡಿಸ್ಕರೇಜ್ ಆದರೆ ಇದ್ದವರನ್ನೆಲ್ಲ ಡಿಸ್ಕರೇಜ್ ಮಾಡ್ತೀರಿ. ನೋಡಿ, ಅದಕ್ಕೆ ಬೈಬಲ್ ಹೇಳ್ತದೆ, ದುಷ್ಟನ ಭಾಷಣ ಸಮೀಪದಲ್ಲಿದ್ದವರೆಲ್ಲ ನಾಶನ. ಓದಿದ್ದೀರಾ? ದುಷ್ಟ ಅಂದರೆ ಯಾರು? ದೇವರನ್ನು ಅಲಕ್ಷ್ಯ ಮಾಡುವವನು. ದುಷ್ಟ ಅಂದರೆ ಬಿಡಿ ಸಿಗರೇಟ್ ಎಳೆಯುವವನಲ್ಲ, ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡುವವನು. ರೈಟ್? ದುಷ್ಟ ಅಂದರೆ ದೇವರನ್ನು ಅಲಕ್ಷ್ಯ ಮಾಡೋದು. ದುಷ್ಟನ ಭಾಷಣ ಸಮೀಪದಲ್ಲಿರುವವರ, ಶಿಷ್ಟನ ಭಾಷಣ ಬಹು ಜನರ ಪೋಷಣ. ನೀವು ಅನೇಕರನ್ನು ವಾಕ್ಯದಲ್ಲಿ ಪೋಷಿಸ್ತೀರಿ. ಬೈಬಲ್ ಹೇಳ್ತೇನೆ, ನನ್ನ ಹೃದಯಕ್ಕೆ ಒಪ್ಪುವ ಕುರುಬನನ್ನು ಕೊಡುತ್ತೇನೆ. ಅವರು ನಿಮ್ಮನ್ನು ಮಟನ್ ಚಿಕನ್ನಿಂದ ಪೋಷಿಸುವರಂತ ಹೇಳುವುದಿಲ್ಲ, ಜ್ಞಾನ ವಿವೇಕಗಳಿಂದ ಪೋಷಿಸುವರು. ಎಲ್ಲಿದೆ? ಓದಿರಿ, ಜೆರೆಮೀಯ 3:15. ರೈಟ್? ಇದಲ್ಲದೆ ನನ್ನ ಮನಸ್ಸು ಒಪ್ಪ ಪಾಲಕರನ್ನು ನಿಮಗೆ ದಯಪಾಲಿಸುವೆನು, ಅವರು ನಿಮ್ಮನ್ನು ಜ್ಞಾನ ವಿವೇಕಗಳಿಂದ ಪೋಷಿಸುವರು, ಚಿಕನ್ ಮಟನ್ನಿಂದ ಅಲ್ಲ. ಯು ನೀಡ್ ವಿಸ್ಡಮ್. ಯು ನೀಡ್ ವಿಸ್ಡಮ್. ಸರ್ಟನ್ ಸಿಚುವೇಶನ್, ಕೆಲವೊಂದು ಪರಿಸ್ಥಿತಿಗಳಲ್ಲಿ, ಕೆಲವೊಂದು ವಿಷಯಗಳಲ್ಲಿ ಹೇಗೆ ಡೀಲ್ ಮಾಡೋದು ಅಂತ ಗೊತ್ತಾಗುವುದಿಲ್ಲ. ಯು ನೀಡ್ ವಿಸ್ಡಮ್. And I will give you shepherds according to my heart, who will feed you with knowledge and understanding. Understanding. ಪಾಲಕ ಇರುವುದು ಕೇವಲ ನಿಮಗೋಸ್ಕರ ಖಾಲಿ ಪ್ರಾರ್ಥನೆ ಮಾಡಲಿಕ್ಕೆಲ್ಲ, ನಿಮ್ಮನ್ನು ಟೀಚ್ ಮಾಡಲಿಕ್ಕೆ, ಜ್ಞಾನ ವಿವೇಕದಿಂದ. ಯಾವಾಗ ನಿಮಗೆ ರೈಟ್ ನಾಲೆಜ್ ಬಂತು, ರಾಂಗ್ ನಾಲೆಜನ್ನು ನೀವು ರೆಸಿಸ್ಟ್ ಮಾಡುತ್ತೀರಿ. ಯಾವಾಗ ನಿಮ್ಮ ಸತ್ಯ ಪ್ರವೇಶವಾಗ್ತದೆ, ನೀವು ಸುಳ್ಳನ್ನು ಎದುರಿಸ್ತೀರಿ. ಯಾವಾಗ ಬೆಳಕು ನಿಮ್ಮ ಒಳಗೆ ಪ್ರವೇಶಿಸ್ತದೆ, ನೀವು ಕತ್ತಲೆಯನ್ನು ಹೊರಗೆ ದೂಡುತ್ತೀರಿ. ಯಾವಾಗ ಸಮಾಧಾನ ನಿಮ್ಮ ಒಳಗೆ ಪ್ರವೇಶಿಸ್ತದೆ, ಕನ್ಫ್ಯೂಷನ್ ಅನ್ನು ನೀವು ಹೊರದೂಡುತ್ತೀರಿ. ಹಲೋ, ಬೈಬಲ್ ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿ ಆಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲೆಂದು ಹುಡುಕುತ್ತಾ ತಿರುಗುತ್ತಾನೆ. ಹೇಗೆ? ಅವನ ಹತ್ರ ಏನು ಇಲ್ಲ, ಯಾವ ವೆಪನ್ ಇಲ್ಲ. ಈಸ್ ಎ ವೆಪನ್ಲೆಸ್. ಬಟ್ ಅವನು ತಿರುಗುವುದು ಕೆಲವು ಸುಳ್ಳಿನ ಮಾತ್ರೆಗಳನ್ನು ಬಿಸಾಡಿ, ಸುಳ್ಳನ್ನು ಬಿಸಾಡಿ. ಆ ಸುಳ್ಳನ್ನು ನೀವು ಅಕ್ಸೆಪ್ಟ್ ಮಾಡೋದಂದರೆ ಅವನಿಗೆ ಡೋರ್ ಓಪನ್ ಮಾಡೋದು. ನೀವು ಸತ್ಯವನ್ನು ಅಕ್ಸೆಪ್ಟ್ ಮಾಡೋದಂದರೆ ದೇವರಿಗೆ ನೀವು ಅವಕಾಶ ಮಾಡಿಕೊಡುವುದು. ಸಿಂಪಲ್. ನಿಮ್ಗೆ ಏನು ಬೇಕು? ವಾಕ್ಯ ಬೇಕು. ಓದಿರಿ, 107ನೇ ಕೀರ್ತನೆ 17ನೇ ವಚನದಲ್ಲಿ ಓದಿ. ಸಾಮ್ಸ್ 107. ಸೀಚೆನಿಕ್ಕಿಂತ ಮಧುರವಾದದ್ದು ಒಕ್ಕಿ ಹರಿಯುವಂತ ಪ್ರೀತಿ ನಿನ್ನದು. ಓದಿ.
ಮೂರ್ಖರು ಅಪರಾಧ ದುರಾಚಾರಗಳ ದೆಸೆಯಿಂದ ಬಾಧೆಗೊಳಗಾದರು. ಫೂಲ್ಸ್ ಬಿಕಾಸ್ ಆಫ್ ದೇರ್ ಟ್ರಾನ್ಸ್ಗ್ರೆಷನ್ ಆ್ಯಂಡ್ ಬಿಕಾಸ್ ಆಫ್ ದೇರ್ ಇನಿಕ್ವಿಟೀಸ್ ವರ್ afflicted. ಓಕೆ, ನೆಕ್ಸ್ಟ್ ಎಲ್ಲ ಆಹಾರಕ್ಕೂ ಅಸಹ್ಯಪಟ್ಟು ಮರಣ ದ್ವಾರಕ್ಕೆ ಸಮೀಪವಾದರು. ಓಕೆ, ನೆಕ್ಸ್ಟ್ ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ವೇಟ್, ಇಲ್ಲಿ ನಿಲ್ಬೇಡಿ. ದೇವರು ಬಿಡುಗಡೆ ಮಾಡಿದನು, ಸ್ವಸ್ಥ ಮಾಡಿದನು. ದ ಕ್ವಶನ್, ಹೇಗೆ ಮಾಡಿದನು? ಹಲ್ಲೆಲೂಯಾ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ನೆಕ್ಸ್ಟ್ ಅಲ್ಲಿ ಉತ್ತರ ಇದೆ, ಹೇಗೆ ಮಾಡಿದನು ಅಂತ. ನೆಕ್ಸ್ಟ್, ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿಸಿದನು. ದೂತನನ್ನೋ ಎಂಬಂತೆ ವಾಕ್ಯವನ್ನು ಕಳಿಸಿದನು. ವಾಕ್ಯ ಮೇ ಬಿ ವಾಟ್ಸಪ್ನ ಮೂಲಕ ಕಳಿಸಬಹುದು, ಯೂಟ್ಯೂಬ್ ಮೂಲಕ ಕಳಿಸಬಹುದು, ನೀವು ಸಭೆಗೆ ಬರ್ತೀರಿ, ಪಾಸ್ಟರ್ ಮೂಲಕ ಅದನ್ನು ವಾಕ್ಯ ಕಳಿಸಬಹುದು, ಅಥವಾ ನಿಮ್ಮ ಮೂಲಕ ದೇವರು ಇನ್ನೊಬ್ಬರಿಗೆ ವಾಕ್ಯವನ್ನು ಕಳಿಸಬಹುದು. ಪ್ರೀಚ್ ದ ವರ್ಡ್. ಎಫೆಸ ಪಟ್ಟಣದಲ್ಲಿ ದೇವರ ವಾಕ್ಯವು ಪ್ರಬಲವಾಯಿತು. ವರ್ಡ್ ಆಫ್ ಗಾಡ್ ಗ್ರೀವ್ ಮೈಟಿಲಿ ಅಂಡ್ ಪ್ರಿವೈಲ್. ಪ್ರೀಚ್ ದ ವರ್ಡ್. ವಾಕ್ಯವನ್ನು ಅಷ್ಟೊಂದು ನೆಗ್ಲೆಕ್ಟ್ ಮಾಡಬೇಡ್ರಿ. ಲವ್ ಗಾಡ್ಸ್ ವರ್ಡ್. ದೇವರ ವಾಕ್ಯ ಪ್ರೀತಿ ಮಾಡುವ ವ್ಯಕ್ತಿ ಯಾವತ್ತು ಕೊರತೆಯಲ್ಲಿರುವುದಿಲ್ಲ. ದೇವರ ವಾಕ್ಯವನ್ನು ಪ್ರೀತಿ ಮಾಡುವ ವ್ಯಕ್ತಿ ಯಾವತ್ತು ರೋಗದಲ್ಲಿರುವುದಿಲ್ಲ. ದೇವರ ವಾಕ್ಯವನ್ನು ಪ್ರೀತಿ ಮಾಡುವ ವ್ಯಕ್ತಿ ಯಾವತ್ತು ಭಯದಲ್ಲಿರುವುದಿಲ್ಲ. ದೇವರ ವಾಕ್ಯವನ್ನು ಪ್ರೀತಿ ಮಾಡುವ ವ್ಯಕ್ತಿ ಯಾವತ್ತು ಡಿಸ್ಕರೇಜ್ಮೆಂಟ್ ಅಲ್ಲಿ ಇರುವುದಿಲ್ಲ. ಆತನು ದೂತನೋ ಎಂಬಂತೆ ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಲು ಸಮಾಧಿಗೆ ಸೇರದಂತೆ ಮಾಡಿದನು. ಹೇಗೆ ಕಳಿಸ್ತಾನೆ? ಇಕ್ಕಟ್ಟಿನ ದಿನದಲ್ಲಿ ನೀವು ಮೊರೆ ಇಟ್ಟಾಗ ದೇವರು ಒಬ್ಬ ವ್ಯಕ್ತಿಯನ್ನು ಕಳಿಸ್ತಾನೆ. ನೀವು ಸಭೆಗೆ ಬರುತ್ತೀರಿ, ಸಭೆಯಲ್ಲಿ ದೇವರು ತನ್ನ ಸೇವಕನ ಮೂಲಕ ನಿಮಗೆ ವಾಕ್ಯವನ್ನು ಕಳಿಸ್ತಾನೆ, ವಾಕ್ಯವನ್ನು ಮಾತಾಡುತ್ತಾನೆ. ನಿಮ್ಗೆ ಯಾರು ಮುಟ್ಟಿ ಪ್ರೇಯರ್ ಮಾಡಬೇಕಾಗಿಲ್ಲ. ನೀವು ಕೂತ್ಕೊಂಡಲ್ಲಿಯೇ ಸ್ವಸ್ಥತೆಯನ್ನು ಹೊಂದುತ್ತೀರಿ. ನೀವು ವಾಕ್ಯವನ್ನು ಕೇಳುತ್ತಿರುವಾಗಲೇ ನಿಮ್ಮ ಸಮಸ್ಯೆಗಳು ವೆಕೇಟ್ ಆಗುತ್ತವೆ. ನೀವು ವಾಕ್ಯವನ್ನು ಕೇಳುತ್ತಿರುವಾಗಲೇ ನಿಮ್ಮ ಕೊರತೆಗಳು ವೆಕೇಟ್ ಆಗುತ್ತವೆ. ಡಿಸ್ಕರೇಜ್ಮೆಂಟ್ ಬಿಟ್ಟು ಹೋಗುತ್ತದೆ. ವಾಕ್ಯ ಒಳಗೆ ಪ್ರವೇಶಿಸಿದಾಗ ಪರಲೋಕ ನಿಮ್ಮ ಒಳಗೆ ಪ್ರವೇಶಿಸ್ತದೆ. ಪವಿತ್ರಾತ್ಮ ನಿಮ್ಮ ಒಳಗೆ ಪ್ರವೇಶಿಸ್ತಾನೆ. ಆರೋಗ್ಯ ನಿಮ್ಮ ಒಳಗೆ ಪ್ರವೇಶಿಸ್ತದೆ. ಅಪೊಸ್ತಲ ಪೇತ್ರನು ಕೊರ್ನೇಲಿಯನ ಮನೆಯಲ್ಲಿ ಮಾತಾಡುತ್ತಿರುವಾಗ ಆತನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಹೇಳಿ, ಆತನು ದೂತನೋ ಎಂಬಂತೆ ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿದನು. ಹಾಗಾದರೆ ವಾಕ್ಯ ಏನು ಹೇಳ್ತದೆ? ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣ ಆಯಿತು. ಫೈನಲ್. ದೇವರು ಹೇಳಿದಾನೆ, ಗುಣ ಆಯಿತು, ಗುಣ ಆಯಿತು. ಮಕ್ಕಳು ಹೇಗೆ ಓಲ್ಡ್ ಆ್ಯಕ್ಟ್ ಮಾಡ್ತಾರೆ ಗೊತ್ತುಂಟ? ನಿರಾಲಿ ಎಷ್ಟನೇ ಕ್ಲಾಸಲ್ಲಿ ಅವಳು? UKG. ನಿರಾಲಿಗೆ ಮಮ್ಮಿ ಏನು ಕೊಟ್ಟರು? ಚಿಪ್ಸ್ ಕೊಟ್ಟರು. ಸ್ಕೂಲಿಗೆ ಹೋಗುವಾಗ ಟೀಚರ್ ಹೇಳಿದಂತೆ, ನಿನ್ನ ಮಮ್ಮಿಗೆ ಅಷ್ಟೊಂದು ಭಾಷೆ ಇಲ್ವಾ ಚಿಪ್ಸ್ ಕೊಡುವಂಥದ್ದು ಸ್ಕೂಲಿಗೆ ಬರುವಾಗ ಅಂತ. ಇವಳು ಮನೆಗೆ ಹೋದಳು. ಮಮ್ಮಿ ಹತ್ರ ಹೇಳಿದಳು, ಮಮ್ಮಿ ಟೀಚರ್ ಹೇಳಿದರು ನಿನ್ನ ಮಮ್ಮಿಗೆ ಅಷ್ಟೊಂದು ಭಾಷೆ ಇಲ್ವಾ, ಯಾಕೆ ಅದು ಚಿಪ್ಸ್ ಎಲ್ಲ ಕೊಡುವಂಥದ್ದು, ಬೇರೆ ತಿಂಡಿ ಕೊಡಲಿಕ್ಕೆ ಆಗೋದಿಲ್ವಾ? ಆಗ ನಿರಾಲಿ ಹೇಳಿದರು, ಮಮ್ಮಿ ಟೀಚರ್ ಹಾಗೆ ಹೇಳಿದಂತ ನೀನು ಡಿಸ್ಕರೇಜ್ ಆಗಬೇಡ. ಟೀಚರ್ ಏನು ಹೇಳ್ತಾರೆ ಅದು ನೀನು ಅಲ್ಲ. ಯೇಸು ನಿನ್ನ ಬಗ್ಗೆ ಏನು ಹೇಳ್ತಾರೆ ಅದೇ ನೀನು ಆಗಿದ್ದಿ. ಆ ಕಂಪ್ಲೇಂಟ್ ಅನ್ನು ಮನೆಗೆ ತಂದು ತಾಯಿಗೆ ಇಮಿಡಿಯೇಟ್ಲಿ ವಾಕ್ಯ ಹೇಳಿ ಬಲಪಡಿಸ್ತೇಳು.
ಅದಕ್ಕೆ ಬೈಬಲ್ ಹೇಳುತ್ತೆ, ಮೊಲೆ ಕೂಸುಗಳ ಮತ್ತೆ ಬಾಲಕರ ಬಾಯಿಂದ ಆತನು ಬಲವಾದ ಸಾಕ್ಷಿಯನ್ನು ಉಂಟು ಮಾಡ್ತಾರೆ. ಮೊನ್ನೆ ನಾನು ಪ್ರೀಚ್ ಮಾಡಿದ್ದೆ, ಏನು ಹೇಳಿದೆ? ಮಕ್ಕಳು ಆಡಿದಾಗ ಕೇಳ್ತಾರೆ, ಟಿ 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 ಟಿ, ವಾಕ್ಯವನ್ನು ಕ್ಲಿಯರ್ ಕೇಳ್ತಾರೆ ಅವರು. ನಿಮಗೆ ಆ ವಾಕ್ಯದ ಮೇಲೆ ನಂಬಿಕೆ ಇದೆ ಇಲ್ವೋ? ಬಟ್ ಮಕ್ಕಳಿಗೆ ವಾಕ್ಯದ ಮೇಲೆ ಫುಲ್ಲು ನಂಬಿಕೆ ಇದೆ. ಅವ್ರು ಎಷ್ಟು ಆಡಿದ್ರು ಟಿ 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 ಟಿ, ನೀವೇನಿಸ್ತೀರು ಕೇಳುವುದಿಲ್ಲ ಅಂತ, ಕೇಳು ಅಂತ ಹೇಳ್ತೀರಿ. ಬಟ್ ಆಡಿದ್ರು ಅವರ ಕಿವಿ ಮಾತ್ರ ನಮ್ಮ ಬಾಯಲ್ಲಿ ಇರ್ತದೆ. ನೀವೊಂದು ನೆಗೆಟಿವ್ ಮಾತಾಡಿ, ಇಮಿಡಿಯೇಟ್ಲಿ ಹೇಳ್ತಾರೆ ಅವರು, ಪಾಸ್ಟರ್ ಮಾತಾಡಿದಲ್ಲ, ಓ ಕೇಳಿದಾನ. ನೀವು ಮಾತಾಡಿ, ಅವರೇ ನಿಮ್ಗೆ ಎಚ್ಚರ ಪಡಿಸ್ತಾರೆ. ಮಕ್ಕಳನ್ನು ಸಾಧಾರಣ ಅಂತ ಎನಿಸ್ಬೇಡ್ರಿ. ಐ ಲವ್ ಚಿಲ್ಡ್ರನ್. ನನ್ನ ಮಕ್ಕಳನ್ನು ತುಂಬ ಪ್ರೀತಿ ಮಾಡುತ್ತೇನೆ. ನನ್ನ ಮಕ್ಕಳು ತುಂಬ ಫ್ರೆಂಡ್ಸ್ ಇದ್ದಾರೆ, ಗೊತ್ತು ನಿಮಗೆ. ನನಗೆ ಸಭೆಯಲ್ಲಿ ಇರುವುದೇ ಮಕ್ಕಳು ಫ್ರೆಂಡ್ಸ್. ದೊಡ್ಡವರೆಲ್ಲ ಹೀಗೆ ಮಾಡಿ ಹೋಗ್ತಾರೆ. ಮಕ್ಕಳು ಬಂದು ನನಗೆ ಚಾಕ್ಲೇಟ್ ಕೊಡ್ತಾರೆ, ಮಕ್ಕಳು ಬಂದು ನನ್ನ ಕೈ ಹಿಡಿತಾರೆ. ಫುಲ್ ಬೋಲ್ಡ್ನೆಸ್. ಹೌದು, ಫುಲ್ ಬೋಲ್ಡ್ನೆಸ್. ಎಷ್ಟು ಮಂದಿ ಇದ್ದಾರೆ ಗೊತ್ತ ನನ್ನ ಮಕ್ಕಳು? ನೀವು ಯಾರಾದರೂ ನನಗೆ ಚಾಕ್ಲೇಟ್ ತಂದು ಕೊಟ್ಟಿದ್ದೀರಾ? ಮಕ್ಕಳು ನನಗೆ ಚಾಕ್ಲೇಟ್ ತಂದು ಕೊಡ್ತಾರೆ. ಐ ಲವ್ ದೆಮ್. ಓಕೆ, ಅದಕ್ಕೆ ಯೇಸು ಹೇಳಿದ, ಮಕ್ಕಳನ್ನು ನನ್ನ ಹತ್ತಿರ ಬರಲಿಕ್ಕೆ ಬಿಡ್ರಿ. ಒಬ್ಬನ ಮಕ್ಕಳಂತೆ ಆಗದಿದ್ದರೆ ದೇವರ ರಾಜ್ಯ ಕಾಣಲಿಕ್ಕೆ ಆಗುದಿಲ್ಲ, ಸೇರ್ಲಿಕ್ಕೆ ಆಗುದಿಲ್ಲ. ಅವ್ರು ಯಥಾರ್ಥರು, ಅವ್ರ ವಾಕ್ಯ ಕೇಳ್ತಾರೆ. ಹಲ್ಲೆಲೂಯಾ ಹೇಳ್ರಿ. ಬೈಬಲ್ ಹೇಳ್ತಿದೆ, ಆತನು ದೂತನೋ ಎಂಬಂತೆ ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿದನು. ಕೆಲವೊಮ್ಮೆ ದೇವರು ವಾಕ್ಯವನ್ನು ಮಕ್ಕಳ ಬಾಯಲ್ಲಿ ಮಾತಾಡಬಹುದು. ಮಕ್ಕಳು ರೈಟ್ ಆಗಿ ಮಾತಾಡಿದರೆ ಅದನ್ನು ಅವರಿಗೆ ಜೋರು ಮಾಡಬೇಡ್ರಿ. ಕೆಲವೊಮ್ಮೆ ನೀವು ನೆಗೆಟಿವ್ ಮಾತಾಡುವಾಗ ನಿಮ್ಮ ಮಕ್ಕಳು ಬಂದು ಎಚ್ಚರಿಸಬಹುದು. ಡ್ಯಾಡಿ ಎಂತ ನೆಗೆಟಿವ್ ಮಾತಾಡ್ತಿ, ಮಮ್ಮಿ ಎಂತ ನೆಗೆಟಿವ್ ಮಾತಾಡ್ತಿ, ಒಗದ್ರಾಗ ಅಂತ ಹೇಳಬೇಡ್ರಿ, ಸುಮ್ಮನೇರ ಅಂತ ಹೇಳಬೇಡ್ರಿ. ಇಮ್ಮಿಡಿಯೇಟ್ಲಿ ನಿಮ್ಮನ್ನು ಕರೆಕ್ಟ್ ಮಾಡಿರಿ. ಯಾಕಂದರೆ ದೇವರು ಒಮ್ಮೊಮ್ಮೆ ಮಕ್ಕಳ ಮುಖಾಂತರ ಮಾತಾಡಿ, ಯಾರ ಮುಖಾಂತರ ಮಾತಾಡೋದು ಗೊತ್ತಾಗೋದಿಲ್ಲ. ಕತ್ತೆಯ ಮೂಲಕ ಮಾತಾಡಿದ ದೇವರು ಮಕ್ಕಳ ಮುಖಾಂತರ ಮಾತಾಡೋದಿಲ್ವಾ? ನನ್ನ ಮಕ್ಕಳು ನನಗೆ ಮಾತಾಡ್ತಾರೆ. ಅವ್ರು ವಾಕ್ಯ ಮಾತಾಡಿದಾಗ ನಾನು ಏನು ಹೇಳುವುದಿಲ್ಲ, ಮಾತಾಡ್ತಾರೆ. ಲವ್ ದೇಮ್. ಅವ್ರಿಗೆ ವಾಕ್ಯದ ಸೀರಿಯಸ್ನೆಸ್ ಗೊತ್ತಿರಲಿ, ಅವ್ರ ವಾಕ್ಯವನ್ನು ಪ್ರೀತಿ ಮಾಡಲಿ. ಸೀಚೆನಿಗಿಂತ ಮಧುರವಾದ ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನ. ಸಿಹಿ ಜೇನಿಗಿಂತ ಯಾವುದು ಮಧುರವಾದದ್ದು? ವಾಕ್ಯ. ಹಲೋ, ಆ ವಾಕ್ಯ ನೀನು ಜೇನಿನಂತೆ ತಿಂದರೆ ಪ್ರೀತಿ ಉಕ್ಕಿ ಹರಿಯುವುದು ಪರಲೋಕದಿಂದ ಅಲ್ಲ, ನಿನ್ನ ಒಳಗಿಂದ ಉಕ್ಕಿ ಹರಿಯುತ್ತದೆ. ನಾನು ಕೊಡುವಂಥ ನೀರು ಅವನ ಒಳಗಿಂದ ಉಕ್ಕುವ ಹೊರತೆ ಉಂಟಾಗಿ ನಿತ್ಯ ಜೀವನ ಉಂಟು ಮಾಡುತ್ತದೆ. ಸೀಚೆನಿಗಿಂತ ಮಧುರವಾದುದು ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು. ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಏಸು ನಾಮವು. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿಮಗೆ ಇಲ್ಲ ಒಬ್ಬರು. ನನಗೆ ಅನಿಸ್ತದೆ ಹಾಡ್ತಾ ಇರುವ ಅಂತ, ಯಾಕಂದ್ರೆ ಒಳಗಿಂದ ಉಕ್ಕುತ್ತಾ ಇದೆ. ಅವ ಸೀಜೆನಿಗಿಂತ ಮಧುರವಾದದ್ದು ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು. ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಯೇಸುವೇ ನಾಮವು. ನೀವು ಆರಾಧನೆ ಮಾಡುವುದಂದ್ರೆ ನೀವು ಪ್ರೀತಿಯನ್ನು ವ್ಯಕ್ತಪಡಿಸುವಂಥದ್ದು. ಹಲ್ಲೆಲೂಯಾ. ನೀವು ಆರಾಧನೆ ಮಾಡುವಾಗ ಆತನು ಪ್ರೀತಿಯಲ್ಲಿ ಹಾಡ್ರಿ. ಹಲ್ಲೆಲೂಯಾ. ಯಾವುದೊಂದು ಅಪರಸ್ವರದಲ್ಲಿ ಹಾಡಬೇಡ್ರಿ.
ಕೆಲವೊಮ್ಮೆ ಆ ಒಳಗಿಂದ ಇರುವುದಿಲ್ಲ. ಹಾಗೇನು ಜನಿಗಿಂತ ಮಧುರವಾದದು. ಪ್ರಾರ್ಥನೆ ಹಾಡಿದಾಗೆ ಹಾಡಬೇಡ್ರಿ, ಪ್ರೀತಿಯಲ್ಲಿ ಹಾಡ್ರಿ. ಮೊದಲು ನಾನು ಚಿಕ್ಕ ಇರುವಾಗ ನನ್ನ ತಾಯಿಯದ್ದು ಒಂದೇ ಸಾಂಗ್ ಇತ್ತು, ದೇವಾದಾಯ ಕಾಕೋಟಿ ಚ ಸಾಕು, ಹಸಿವಾಗ್ತಾ ಇದೆ. ಆ ಸಾಂಗನ್ನು ಉದ್ದಾಡುದು ಅವರು. ಎಷ್ಟು ಮಂದಿ ಮನೆಯಲ್ಲಿ ನಿಮ್ಗೆ ಆಗಿದೆ ಗೊತ್ತಿಲ್ಲ, ಯಾಕಂದ್ರೆ ಅವರಿಗೆ ಸಾಂಗ್ ಗೊತ್ತಿದೆ, ಹಾಡ್ತಿದ್ದಾರೋ ಗೊತ್ತಿಲ್ಲ, ಪ್ರಿಯತಿಯಲ್ಲಿ ಹಾಡ್ತಿದ್ದಾರೋ ಗೊತ್ತಿಲ್ಲ. ಬಟ್ ನಮಗೆ ಅದು ಹಾಡುವಾಗಷ್ಟೇ ಆಗುವುದು, ಇವತ್ತು ಸಾಂಗ್ ಬೇಡ, ಅಮ್ಮರಿ ಮಾತ್ರ ಸಾಕು ಅಂತ. ಇಲ್ಲದೆ ನಾನು ಮೊದಲೇ ಹೇಳಿದ್ದು ಒಂದು ಲೈನ್ ಮಾತ್ರ ಹಾಡು ಅಂತ. ಅವರಿಗೆ ಉದ್ದ ಗೊತ್ತಿತ್ತು, ಚರಣ ಚರಣ. ಹಾಗೆ ಈಗ ಸಹ ನೆನಪುಂಟು ಆ ಸ್ವರ, ಅದೇ ಸ್ವರದಲ್ಲಿ ಹಾಡೋದು. ಈಗ ಕೆಲವರು ನನಗೆ ಹಾಗೆಲೇ ಹಾಡುವಾಗ ನಾವು ಡೀಪ್ ಸ್ಪಿರಿಟಲ್ಲಿ ಹಾಡುವಾಗ ಸೈಡಲ್ಲಿ ಪಕ್ಕ ಶಬ್ದಗಳು ಬರ್ತವೆ, ರಪ್ಪನ ಮಾಯೋದು ನೆನಪು ಬರುವುದು. ಇವರು ಬಾರ್ನ್ ಅಗೇನ್, ಆಕೆ ಬಾರ್ನ್ ಅಗೇನ್ ಆಗಲಿಲ್ಲ. ಆಗ ಆಕೆ ಹಾಡಿದ್ದು ಕರೆಕ್ಟ್, ಆಕೆ ಹೊಸದಾಗಿ ಹುಟ್ಟಲಿಲ್ಲ. ಆಕೆ ಒಳಗಿಂದ ಉಕ್ಕಿ ಹರಿಯುವಂಥ ಪ್ರೀತಿ ಬರ್ತಿರ್ಲಿಲ್ಲ. ಬಟ್ ಯು ಆರ್ ಬಾರ್ನ್ ಆಫ್ ಗಾಡ್. ನೀವು ದೇವರಿಂದ ಹುಟ್ಟಿದವರು, ದೇವರಿಂದ ಹುಟ್ಟಿರುವಂಥದ್ದು. ಕಮಲಟೆ, ದೇವರಿಂದ ಹುಟ್ಟಿರುವಂಥದ್ದು ಲೋಕವನ್ನು ಜಯಿಸದೆ, ಲೋಕವನ್ನು ಜಯಿಸುವಂಥದ್ದು ಅದು ನಮ್ಮ ನಂಬಿಕೆ. ನೀವು ಹಾಡುತ್ತಿರುವಾಗ ನಿಮ್ಮ ಒಳಗಿಂದ ಉಕ್ಕಲಿ, ಸೇಜನಿಗಿಂತ ಮಧುರವಾದ ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು, ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದು ಯೇಸುವೇ ನಿನ್ನ ಪ್ರೀತಿಯಲ್ಲಿ ಹಾಡಿ. ಆಗ ನೀವು ಅನುಭವಿಸ್ತೀರಿ ಆತನ ಪ್ರೀತಿಯನ್ನು. ಯೆಹೋವನು ಸರ್ವೋತ್ತಮನೆಂದು ಅನುಭವ ಸವಿದು ನೋಡ್ರಿ. ನಾನು ಹೇಳ್ತೇನೆ, ಆಗ ನೀವು ಸ್ವಸ್ಥ ಚಿತ್ತರಾಗುತ್ತೀರಿ. ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಬಂದ ಸೈತಾನನ್ನು ಈಸಿಯಾಗಿ ನೀವು ಹೇಳ್ತೀರಿ ಗೆಟ್ ಔಟ್. ನಿಮ್ಗೆ ಯಾವ ಗಲಿಬಿಲಿ, ಕನ್ಫ್ಯೂಷನ್ ನಿಮ್ಮ ಹತ್ತಿರ ಬರುವುದಿಲ್ಲ. ಯು ವಿಲ್ ಎಂಜಾಯ್ ಹಿಸ್ ಪ್ರೆಸೆನ್ಸ್. ಓಕೆ, ನಾವೆಲ್ಲ ನಿಂತ್ಕೊಳ್ಳುವ ದೇವರ ಸನ್ನಿಧಾನದಲ್ಲಿ. ಲೆಟ್ಸ್ ಪ್ರೇ. ನಾವು ಪ್ರಾರ್ಥನೆ ಮಾಡುವ. ಜಸ್ಟ್ ಒಂದು 5 ನಿಮಿಷ ನಿಮ್ಮ ಹೃದಯವನ್ನು ಪ್ರಿಪೇರ್ ಮಾಡಿ. ಕಮಾನ್ 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 ಕಮಾನ್, ಅರೈಸ್ ಇನ್ ಯೋರ್ ಸ್ಪಿರಿಟ್, ಅರೈಸ್ ಇನ್ ಯೋರ್ ಸ್ಪಿರಿಟ್. ಹೇಳ್ರಿ ಆತ್ಮದಲ್ಲಿ. ಒಂದು ವೇಳೆ ನಿಮ್ಮ ದೇಹದಲ್ಲಿ ಯಾವುದೇ ಕಾಯಿಲೆಗಳಿದ್ದರೆ, ಎನಿ ಪೇಯ್ನ್ ಇನ್ ಯೋರ್ ಬಾಡಿ, ಎನಿಥಿಂಗ್, ಅಲ್ಲಿ ನಿಮ್ಮ ಕೈಯನ್ನು ಹಿಡಿಯಿರಿ. ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ. ನಿಮ್ಮ ಒಳಗಿದ್ದ ಆ ನದಿ ರಿಲೀಸ್ ಆಗ್ತದೆ, ಕಾಯಿಲೆ ಬಿಟ್ಟು ಹೋಗ್ತದೆ, ಕೊರತೆ ಬಿಟ್ಟು ಹೋಗ್ತದೆ, ಪೇಯ್ನ್ ಬಿಟ್ಟು ಹೋಗ್ತದೆ. ಒಂದು ವೇಳೆ ನೀವು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದೀರಿ, ದೂರದಲ್ಲಿರ್ಬೋದು, ಹತ್ತಿರದಲ್ಲಿರ್ಬೋದು, ಜಸ್ಟ್ ನಿಮ್ಮ ತಲೆಯ ಮೇಲೆ ನೀವು ಕೈ ಇಡಿರಿ. ಜಸ್ಟ್ ನಿಮಗೆ ಎಲ್ಲಿ ನೋವಿದೆ, ಬೆನ್ನು ನೋವಿದೆ ಅಥವಾ ಕಾಲು ಫ್ರ್ಯಾಕ್ಚರ್ ಆಗಿದೆ, ಎನಿಥಿಂಗ್ ಯು ಬಾಡಿ. ಒಂದು ವೇಳೆ ನೀವು ಟ್ರಾವೆಲಿಂಗ್ ಅಲ್ಲಿದ್ದೀರಿ, ಬಸ್ಸಲ್ಲಿ ಹೋಗ್ತಾ ಇದ್ದೀರಿ, ಮೊಬೈಲ್ ಹೀಗೆ ಹಿಡಿದು ಕೇಳ್ತಾ ಇದ್ದೀರಿ, ಕಮಾನ್, ಡಸಂಟ್ ಮ್ಯಾಟರ್, ವರ್ಡ್ ವಿಲ್ ಕಮ್ ಟು ಯು. ಆತನ ವಾಕ್ಯವನ್ನು ದೂತನೋಪಾದಿಯಲ್ಲಿ ನಿಮ್ಮಲ್ಲಿ ಕಳುಹಿಸಿ ನಿಮ್ಮನ್ನು ಆತನು ಗುಣಪಡಿಸ್ತಾನೆ. ದ ವರ್ಡ್ ಆಫ್ ಗಾಡ್ ಇಸ್ ಗ್ರೋ ಮೈಟಿಲಿ. ದೇವರ ವಾಕ್ಯ ಬಲವಾಗಿ ನಿಮ್ಮ ಆತ್ಮದೊಳಗೆ ಪ್ರವೇಶಿಸ್ತದೆ, ನಿಮ್ಮ ಶರೀರಕ್ಕೆ ಪ್ರವೇಶಿಸ್ತದೆ, ನಿಮ್ಮ ಎಲುಬುಗಳಿಗೆ ಪ್ರವೇಶಿಸ್ತದೆ. ಕಮಾನ್ 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 ಕಮಾನ್, ಲೀಬೋ ಶಾಖ ಬಕಾದೆ. ಕಮಾನ್, 1 ನಿಮಿಷ ಅನ್ಯ ಭಾಷೆಯಲ್ಲಿ ಮಾತಾಡುವ. ನಿಮ್ಮ ಆತ್ಮದ ಒಳಗಿಂದ ಮಾತಾಡ್ರಿ. ಬೈಬಲ್ ಹೇಳ್ತದೆ, ನಾನು ವಾಣಿಯನ್ನು ಆಡುತ್ತಿರುವಾಗ ನನ್ನ ಆತ್ಮವು ಪ್ರಾರ್ಥಿಸ್ತದೆ. ಆತ್ಮವು, ಕಮಾನ್, ನಿಮ್ಮ ಆತ್ಮವು ಹೇಳಿ. Hora shaka ba koroma amroda libo shaka kitala koshoko makatila kamashaba limo shanda la kibola koba shaka kala kaba rima rashoko bakada ha lo shaka bakadile koma shamronda le ebronda. Come on, ನಿಮ್ಮ ಒಳಗೆ ನಿಮಗೆ ಸಂತೋಷ ಆದರೆ ಬಿಟ್ಟುಕೊಡ್ರಿ.
ಕಮಾನ್ ಕಮಾನ್. ಸಂತೋಷ ಆದರೆ ಡೋಂಟ್ ಸ್ಟಾಪ್ ಇಟ್. ಲಿಬಾ ಶಖಬಖದಲಬ್ರಾ. ಟೇಕ್ ಇಟ್ ಜಾಯ್. ನಿಮ್ಮ ಒಳಗಿನ ಸಂತೋಷ ಉಕ್ಕುತ್ತಾ ಇದೆ. ಜಾಯ್ ಉಕ್ಕುತ್ತಾ ಇದೆ, ಉಕ್ಕುತ್ತಾ ಇದೆ, ಉಕ್ಕುತ್ತಾ ಇದೆ, ಉಕ್ಕುತ್ತಾ ಇದೆ, ಉಕ್ಕುತ್ತಾ ಇದೆ. ಹಾ 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 ಹಾ. Joy of the Lord is my strength. ಕರ್ತನಲ್ಲಿರುವ ಆನಂದವೇ ನನ್ನ ಬಲವಾಗಿದೆ. ಹರ್ರ ಶಖಬಖದಲಬ. ಪಕ್ಕದವನು ಏನು ಹೇಳ್ತಾನಂತ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಕರ್ತನು ನಿನ್ನ ಒಳಗೆ ಏನು ಮಾಡ್ತಾನೋ ಅದನಿಗೆ ಬಿಟ್ಟುಕೊಡಿ. Yes, go ahead. Just believe. ನಿಮ್ಮ ಒಳಗಿಂದ ಉಕ್ಕುತ್ತಾ ಇದೆ, ಉಕ್ಕುತ್ತಾ ಇದೆ. ಆರೋಗ್ಯ ಉಕ್ಕುತ್ತಾ ಇದೆ, ಸಮಾಧಾನ ಉಕ್ಕುತ್ತಾ ಇದೆ. Take it. Oh, oh, oh. Hey. Oh. ಎಲ್ಲರೂ ಇಲ್ಲಿ ಇದ್ದವರು, ಆನ್ಲೈನ್ ಅಲ್ಲಿ ಇದ್ದವರು, ಯಾರೆಲ್ಲ ವೀಕ್ಷಿಸ್ತಾ ಇದ್ದೀರಿ, ಒಂದು ವೇಳೆ ಟಿವಿಯಲ್ಲಿ ಹಾಕಿ ಕುಟುಂಬವಾಗಿ ವೀಕ್ಷಿಸ್ತಾ ಇದ್ರೆ ಸಮಥಿಂಗ್ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ, ಇಳಿದು ಬರ್ತಾ ಇದೆ, ಇಳಿದು ಬರ್ತಾ ಇದೆ. ದೇವರ ಮಹಿಮೆ ಇಳಿದು ಬರ್ತಾ ಇದೆ. Take it in the name of Jesus. ಹೇಳಿ, ನಾವು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವರು. ಹೇಳಿ, ನಮ್ಮಲ್ಲಿರುವ ಆರೋಗ್ಯವು, ನಮ್ಮಲ್ಲಿರುವ ಬೆಂಕಿಯು ಲೋಕದಲ್ಲಿರುವ ಎಲ್ಲ ರೋಗಗಳಿಗಿಂತ ಹೆಚ್ಚಿನದು. ಹೇಳಿ, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಎಲ್ಲ ಪಾಪಗಳನ್ನು, ಎಲ್ಲ ರೋಗಗಳನ್ನು ಆತನು ಕ್ರೂಜೆಯ ಮೇಲೆ ಹೊತ್ತುಕೊಂಡು ಹೋಗಿದ್ದಾನೆ. ಆತನ ಬಾಸುಂಡೆಗಳಿಂದ ನನಗೆ ಗುಣ ಆಯಿತು. ಆರೋಗ್ಯ ನನ್ನದು. ಎಲ್ಲ ಕಾಯಿಲೆಗಳೇ, ಎಲ್ಲ ವ್ಯಾಧಿಗಳೇ, ಎಲ್ಲ ನೋವುಗಳೇ, ಎಲ್ಲ ಬಾಧೆಗಳೇ ಯೇಸುನ ನಾಮದಲ್ಲಿ ನಮ್ಮ ದೇಹವನ್ನು ಈಗಲೇ ಬಿಟ್ಟು ಹೋಗಿ, ಬಿಟ್ಟು ಹೋಗಿ. Live in the name of Jesus. Ho 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 ho. ಯೇಸುನ ನಾಮದಲ್ಲಿ ಎಲ್ಲ ಬಿಟರ್ನೆಸ್, ಕ್ಯಾನ್ಸರ್ ಆತ್ಮಗಳೇ, ನಿಮ್ಮ ನಾನು ಗದರಿಸ್ತಾ ಇದ್ದೇನೆ. ಇವರ ದೇಹವನ್ನು ಈಗಲೇ ಬಿಟ್ಟು ಹೋಗಲಿ. ಕ್ಯಾನ್ಸರ್, ಯು ಡೈ ಇನ್ ದ ನೇಮ್ ಆಫ್ ಜೀಸಸ್. ಯೂಟ್ರಸ್ ನಲ್ಲಿರುವ ಗೆಡ್ಡೆಗಳೇ ಕರಗಿ ಹೋಗಲಿ ಯೇಸು ನಾಮದಲ್ಲಿ. ಹೇಳಿದ್ರೆ ನಾವು ಸಾಯುವುದಿಲ್ಲ, ಬದುಕುತ್ತೇವೆ. ಯೆಹೋವನ ಕ್ರಿಯೆಗಳನ್ನು ಸಾರುವರಾಗಿದ್ದೇವೆ. ಎಲ್ಲ ಬ್ಯಾಕ್ ಪೇನ್, ಹಾರ್ಟ್ ಪ್ರಾಬ್ಲಮ್, ಬ್ಲಡ್ ಡಿಸೀಸ್, ಮೈಗ್ರೇನ್, ಯೇಸುನ ನಾಮದಲ್ಲಿ ನಾವು ಅಧಿಕಾರ ನಡೆಸ್ತಾ ಇದ್ದೇವೆ. ಈಗಲೇ ಇವರ ದೇಹವನ್ನು ಬಿಟ್ಟು ಹೋಗಲಿ. ಐ ಕಮಾಂಡ್ ಯು, ಬಿ ಹೀಲ್ಡ್ ರೈಟ್ ನೌ. ತಲೆಯಿಂದ ಪಾದದವರೆಗೆ ಆತನ ಸ್ವಸ್ಥತೆಯ ಶಕ್ತಿ ಪ್ರತಿಯೊಬ್ಬರ ಮೇಲೆ ಇಳಿದು ಬರ್ತಾ ಇದೆ. ಬ್ರೋಕನ್ ಬೋನ್ ರೆಸ್ಟೋರ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಡಿಸ್ಪ್ಲೇಸ್ ಆದ ಎಲುಬುಗಳು ರೆಸ್ಟೋರ್ ಆಗ್ತಾ ಇವೆ. ಎಲ್ಲ ಕುರುಡುತನದ ಆತ್ಮವೇ ಯೇಸು ನಾಮದಲ್ಲಿ ಹೊರಗೆ ಕರೀತಾ ಇದ್ದೇನೆ. ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಕಿವುಡುತನದ ಆತ್ಮವೇ ಯೇಸು ನಾಮದಲ್ಲಿ ಹೊರಗೆ ಕರೀತಾ ಇದ್ದೇನೆ. ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಕಿವಿಗಳೇ, ದೇವರು ಸೃಷ್ಟಿಸಿದ ಮೇರೆಗೆ ನಾರ್ಮಲ್ ಆಗಿ ಕೇಳಿರಿ. ಬಿ ಹೀಲ್ಡ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಕಣ್ಣುಗಳೇ ಕ್ಲಿಯರ್ ಆಗಿ ನೋಡಿರಿ. ಎಲ್ಲ ಅಲರ್ಜಿ ಪ್ರಾಬ್ಲಮ್ ಬಿಟ್ಟು ಹೋಗ್ತಾ ಇದೆ. ಗೆಡ್ಡೆಗಳು ಡಿಸಪಿಯರ್ ಆಗ್ತಾ ಇದೆ. ಬಿ ಹೀಲ್ಡ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಪ್ರತಿಯೊಬ್ಬರ ಮೇಲೆ ದೇವರ ಆತ್ಮನ ಶಕ್ತಿಯು ಇಳಿದು ಬರ್ತಾ ಇದೆ. ಹೊಂದಿಕೊಳ್ಳಿ, 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 ಹೊಂದಿಕೊಳ್ಳಿ. ಟೇಕ್ ಇಟ್, ಟೇಕ್ ಇಟ್, ಟೇಕ್ ಇಟ್, ಟೇಕ್ ಇಟ್. ಹೊಂದಿಕೊಳ್ಳಿ. ರಿಸೀವ್ ಯರ್ ಹೀಲಿಂಗ್, ರಿಸೀವ್ ಯರ್ ಹೀಲಿಂಗ್, ರಿಸೀವ್ ಯರ್ ಹೀಲಿಂಗ್, ರಿಸೀವ್ ಯರ್ ಹೀಲಿಂಗ್, ರಿಸೀವ್ ಇಟ್, ರಿಸೀವ್ ಇಟ್. ಟೇಕ್ ಇಟ್, ಟೇಕ್ ಇಟ್, ಟೇಕ್ ಇಟ್, ಟೇಕ್ ಇಟ್. ಸಮಥಿಂಗ್ ಕೆಲವರ ಮೇಲೆ ಬೆಂಕಿ ಇಳಿದಾಗಿ ಇಳಿತಾ ಇದೆ. ದೇವದೂತರು ನಿಮ್ಮ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಕಮಾನ್. ಒಂದು ವೇಳೆ ನಿಮ್ಮ ಫೈನಾನ್ಸ್ ಸ್ಟಕ್ ಆಗಿರುವುದಾದರೆ, ಕೆಲಸಗಳು ಸ್ಟಕ್ ಆಗುವುದಾದರೆ, ಯೇಸುವಿನ ನಾಮದಲ್ಲಿ ಅದನ್ನು ಕರೆಯಿರಿ. ಕಮಾನ್, ಓಪನ್ ಯರ್ ಮೌತ್ ಅಂಡ್ ಕಾಲ್ ಇಟ್. ಓಪನ್ ಯರ್ ಮೌತ್.